ಡ್ರೆಸ್ ದೇವಸ್ಥಾನಕ್ಕೆ ಹೋಗ್ತೀನಿ. ಯಾವ ದೇವಸ್ಥಾನ ಅಂದರೆ ಗಂಜೂರು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಓಕೆ, ಆ್ಯಕ್ಚುಲಿ ನಾನು ಲಾಸ್ಟ್ 4 ಇಯರ್ ಬ್ಯಾಕ್ ಹೋಗಿದ್ದು. ನೆಕ್ಸ್ಟ್ ಇವಾಗಲೇ ಹೋಗ್ತಿರೋದು. ಸೊ ಹೋಗೋಣ ಬನ್ನಿ. ನಂಗೆ ಅನ್ನಿಸ್ತು ಆ್ಯಕ್ಚುಲಿ ಹೋಗಬೇಕು ಅಂತ. ಸೊ ಹಾಗಾಗಿ ಲೆಟ್ಸ್ ಗೋ. ನೀಟಾಗಿ ನಮ್ಮ ಮಮ್ಮಿ ಡ್ರೆಸ್ ನೋಡಿ ನಂಗೆ ಎಷ್ಟು ಚೆನ್ನಾಗಿ ಬರ್ತೈತೆ. ಸೊ ಎಲ್ಲೂ ಇದಿಲ್ಲ, ಆರಾಮಾಗಿ ನೀಟಾಗಿ ಬರ್ತೈತೆ. ಆ್ಯಕ್ಚುಲಿ ಇದೊಂದು ಸ್ವಲ್ಪನೂ ಹಿಡ್ದಿಲ್ಲ. ಒಂದು ಸ್ವಲ್ಪನೂ ಹಿಡ್ದಿಲ್ಲ, ಇದನ್ನು ಹಂಗೆ ಹಾಕ್ಕೊಂಡಿದ್ದೀನಿ. ಅಂದರೆ ಕರೆಕ್ಟಾಗಿ ಬಂದಿದೆ ಅದು. ಮೈ ಗಾಡ್, ಎಷ್ಟು ದಪ್ಪ ಹಾಕ್ಬಿಟ್ಟಿದ್ದೀನಿ. ಗಾಡಿನ ಚಾರ್ಜ್ಗೆ ಹಾಕಿದ್ದೆ, ಗಾಡಿನ ತೊಗೊಂಡು ಹೋಗೋಣ. ಹೊರಡ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಒಬ್ಬರು ಫ್ರೆಂಡ್ ಬರ್ತಾರೆ. ಸೊ ಅವ್ರ ಜೊತೆಗೆ ಇವತ್ತು ಹೊರಡ್ತಾ ಇದ್ದೀನಿ. ನಾವೆಲ್ಲಿಗೆ ಹೊಂಟೇವಿ? ಏನು? ಹಾಯ್, ನಾವಿವಾಗ ಗಂಜೂರಿಗೆ ಹೊಂಟಿದ್ದೀವಿ. ಆ್ಯಕ್ಚುಲಿ ನಾನು 4 ವರ್ಷ ಆದಮೇಲೆ ಹೊಂಟೀವಿ. 4-5 ಇಯರ್ ಆದಮೇಲೆ ಹೋಗ್ತಿರೋದು ಇವಾಗ. ನನಗೇನೋ ಸೂಪರ್ ಮಜಾಕ್ ಬರಾಕತ್ತೈತೆ. ಆ್ಯಕ್ಚುಲಿ ಮಳೆ ಬರ್ತೈತಿ ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಪಾರ್ಟ್ನರ್ ಸಿಕ್ಕರು. ಯಾರು ಕೇಳಿದ್ರು ವಿಡಿಯೋ ಬೇಡಪ್ಪ, ಅವ್ರಿಗೆ ಇಷ್ಟ ಇರ್ತೈತೋ ಏನೋ ಗೊತ್ತಿಲ್ಲ, ಬಟ್ ವಿಡಿಯೋ ಬೇಡಪ್ಪ, ಕ್ಯಾಮ್ರಾ ಬೇಡಪ್ಪ ಅಂತಿದ್ರು. ನಂಗೆ ಒಬ್ರು ಪಾರ್ಟ್ನರ್ ಸಿಕ್ಕಂಗಂತ ಎಷ್ಟು ದಿನಗಳಾದ್ಮೇಲೆ. ಆ್ಯಕ್ಚುಲಿ ನಾವು 4 years ಆಫ್ಟರ್ 4 years. met. ಆ್ಯಂಡ್ ಆಲ್ಸೋ ಏನಂತಂದ್ರೆ ನಾನು ಇವರು ಮನೆ ಹತ್ರನೇ ಇದ್ರು. ಒಂದ್ಸರಿನೂ ಮೀಟ್ ಆಗಿಲ್ಲ. ಅದು ಯಾವತ್ತೋ ಏನೋ ಒಂದು ಮೆಸೇಜ್ ಹಾಕ್ದೆ ಟಕ್ ಅಂತ ಏನೋ ಒಂದು ಮೀಟ್ ಆಗೋ ಒಂದು ಇದಿತ್ತಲ್ಲ. ಎಸ್. ಇನ್ನು ದೇವಗಿರಿ ಕಡೆ ಹಿಂಗೈತೆ ನೋಡಕ್ಕ ರೂಟ್. ಅಲ್ಲಿಂದ ಮಸ್ತ್ ಫ್ರಂಟ್ ಇದನ್ನ ಹೆಂಗೆ ತಗೊಳ್ಳಿ ಇದಕ್ಕಂತ ಸ್ವಲ್ಪ ಹಾಂ. ಫುಲ್ ರಜ್ಜು. ನೀನು ಹೇಳಿದ್ರೆ ನಾನು ಮುಂಚೆ ನಾವು ಜಸ್ಟ್ ಬರೋದಷ್ಟೇ ಆಗಿತ್ತಲ್ಲ. ನೀನು ಹೇಳಿದ್ರೆ ನಾವು ಮಂಡಕ್ಕಿ ಮಳೆ ಬರೋಕ್ಕೆ ಹೋಗ್ಬಿಡೋಣ. ತುಂಬ ಶ್ರೀಮಂತರು ನಾವಿಬ್ಬರು. ಯಾಕಂತ ಕೇಳು, ಡೈರಿ ಮಿಲ್ಕ್ ಚಾಕ್ಲೇಟಲ್ಲೆಲ್ಲ ಓಡಾಡ್ತೀವಿ ನಾವು. ಯಾವ್ದು ಹೇಳು? ಹಾಂ ಗಣಜೂರು. ಇಲ್ಲಿ ಕಾಣಿಸ್ತೈತೆ, ಬಟ್ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಅಲ್ಲೊಂದು ಅದ್ರ ಹಿಂದ್ ಕಡೆ ಒಂದೈತಲ್ಲ. ಹಾಂ ಹೌದೌದು, ಇಲ್ಲಿ ಕಾಣಿಸ್ತೈತೆ. ಓಕೆ, ಹೊರಡೋಣ.
ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಇಲ್ಲಿ ನಮ್ಮ ಮಮ್ಮಿಗೆ ನಾನು ಏನೂ ಮಾಡಬೇಡ ಹುಷಾರಿಲ್ಲ ಅಂತ ಹೇಳಿದ್ದೆ. ಕಚ್ಚಿಗೆ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ. ಕರ್ಚಿಕಾಯಿ ಚಕ್ಲಿ ಮಿಕ್ಸು ಅದನ್ನೂ ಮಾಡಿಟ್ಟೆ. ಮಾಡಿಬಿಡ ಅಂದರೆ ಮಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಅವರಿಗೆ ಮಂಡಿ ನೋವು ಎಷ್ಟು ಐತೆ ಅಂದರೆ ಆಪ್ರೇಷನ್ ಮಾಡಬೇಕು ಅಂತ ಇವತ್ತು ಹೇಳಿದ್ರು. ಬಟ್ ಕೇಳೋ ಸ್ಥಿತಿಲಿಲ್ಲ. ಏನು ಮಾಡೋದು ಹೇಳಿ. ಕುತ್ಕೊಂಡು ಮಾಡು, ನಾನು ಮಾಡ್ಕೊಡ್ತೀನಿ ಫಟಾಫಟ್. ಅವು ಚಹಾ ಇಡಬೇಕಾ? ಸರಿ ಮಾಡ್ತೀನಿ ತೊಡಿ. ಓಕೆ ಗೈಸ್, ಈ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವೇಟ್ ಅ ಮಿನಿಟ್. ಇವಾಗ ನಮ್ಮ ಮಮ್ಮಿ ಚಕ್ಲಿ ಮಾಡ್ತಾ ಇದ್ದಾರೆ. ಚಕ್ಲಿ 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 ಹೆಂಗಪ್ಪ ನೋಡು ಗೈಸ್. ಏನು ಗೊತ್ತಾ, ಇವಾಗ ಎಣ್ಣೆ ಈ ಥರ ಆಗಿರುತ್ತಲ್ವ, ಸೊ ಈ ಥರ ಆಗಿದ್ರೆ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಅಂದರೆ ಬಿಸಿ ಇರುವಾಗಲೇ ಎಣ್ಣೆನ ಸ್ವಲ್ಪ ಹಾಕಿಬಿಡಿ. ಸೊ ಪ್ಯೂರ್ ಎಣ್ಣೆ ಸಿಗುತ್ತೆ ನಿಮಗೆ ಅವಾಗ. ಸೊ ಇದು ನನ್ನ ಕಡೆಯಿಂದ ಒಂದು ಟಿಪ್. ಏನ ಪಾಪ ಯಾರಿಗೆ ಗೊತ್ತೇ ಇಲ್ಲ, ಎಲ್ಲರಿಗೂ ಗೊತ್ತಿರ್ಬೋದು. ಯಾರಿಗೆ ಗೊತ್ತು, ಮೇ ಬಿ ನನ್ನ ಸಬ್ಸ್ಕ್ರೈಬ್ ಮಾಡಿರೋ ನನ್ನ ಫ್ರೆಂಡ್ಸಿಗೆ ಮೇ ಬಿ ಗೊತ್ತಿಲ್ಲದೆ ಇರಬಹುದು, ಯಾರಿಗೆ ಗೊತ್ತು. ಸೊ ನನಗೇನು ಗೊತ್ತಿರುತ್ತೋ ನಾನು ಹೇಳ್ತೀನಿ ಅಲ್ವಾ? ಆಮ್ ಐ ರೈಟ್? ಐಮ್ ಆಲ್ವೇಸ್. ಸೊ ಅನ್ಕೊಳ್ತಿರ್ಬೋದು ಏನು ಹಿಂಗೆ ಹಾಕೊಂಡಿದ್ರೆ ಅಂತ. ಆ್ಯಕ್ಚುಲಿ ಇದು ನಮ್ಮ ಮಮ್ಮಿ ನೈಟಿ ನಾನು ಹಾಕೊಂಡು ಏನು ಗೊತ್ತಾ, ಚಿಕ್ಕ ವಯಸ್ಸಲ್ಲಿದ್ದಾಗ ಇವಾಗಲೂ ಮೇ ಬಿ ಚಿಕ್ಕ ಹುಡುಗರು ಚಿಕ್ಕ ಹೆಣ್ಮಕ್ಳೆಲ್ಲ ಆಡ್ತಿರ್ತಾರೆ ನೋಡಿ, ವೇಲ್ ತಗೊಂಡು ಸೀರೆ ಉಟ್ಕೊಳ್ಳೋದು ಎಲ್ಲ ಮಾಡೋದು. ನಾನು ಅವಾಗ ಹಂಗೆ ಮಾಡ್ತಿದ್ದೆ, ಸೀರೆ ಉಟ್ಕೊಳ್ಳೋದು. ಇವಾಗ ಸೀರೆ ಉಟ್ಕೊಂಡ್ರೆ ಆಗಲ್ಲ ಸೀರೆ ಉಟ್ಕೊಳ್ಳೋಕ್ಕೆ. ಇವಾಗ ನೆಕ್ಸ್ಟ್ ಚಕ್ಲಿ ಹಾಕೋಣ. ಎಣ್ಣೆ ಇಲ್ಲಿ ಕಾದಿದೆ, ಚಕ್ಲಿನ ಹಾಕ್ತಾ. ಏನು ಟಿಪ್ ಗೊತ್ತಾ? ಸೊ ಇದು ಕರ್ದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಈ ಬಬಲ್ಸ್ ಏನಿದೆ, ಈ ಬಬಲ್ಸ್ ಎಲ್ಲ ಹೋಗ್ಬೇಕಂತೆ. ಹೋದರೆ ಪರ್ಫೆಕ್ಟಾಗಿ ಕರ್ದಿದೆ ಅಂತ ಗೊತ್ತಾಗುತ್ತಂತೆ. ಇದು ನಮ್ಮ ಮಮ್ಮಿ ಹೇಳಿರೋದು. ಸೊ ನೀವು ಒಂದ್ಸರಿ ಟ್ರೈ ಮಾಡಿ. ಅದು ತಿರುವೋ ಚಕ್ಲಿ. ಬಟ್ ಅದು ಇನ್ನೊಂದು ಐತಲ್ಲ ಸಂಡಿಗೆ ಮಾಡೋ ಚಕ್ಲಿದು, ಅದು ಹತ್ತಕ್ಬೇಕು ಹಂಗೆ. ಕರಿಗಡುಬು ರೆಡಿ, ಚಕ್ಲಿ ರೆಡಿ. ಆ್ಯಂಡ್ ಇದು 2ನೇ ಸರಿ ಮತ್ತೆ ಮಾಡಿದ್ರು. ಅಷ್ಟು ರೆಡಿಯಾಗಿದೆ.